ಅವನ್ ಬಿಟ್ ಇವನ್ ಬಿಟ್ ಮೂರನೇ ವ್ಯಕ್ತಿಗೆ ಐನಾತಿ ಗಾಳ ಹಾಕಿರುವಂತಹ ವಿಚಾರ. ಮೂರನೇ ಮದುವೆನೂ ಆಗದೆ ಗಂಡ ಅಂತ ವಂಚನೆ ಮಾಡಿರುವಂತಹ ಆರೋಪ. ದಾಖಲೆ ಸಮೇತ ಲೇಡಿ ವಂಚನೆ ಮಾಡಿದೆ. ದಾಖಲೆ ಸಮೇತ ಲೇಡಿ ವಂಚನೆಯನ್ನ ಪವರ್ ಟಿವಿ ಬಯಲಿಗೆ ಎಳೆದಿದೆ. ಪವರ್ ಟಿವಿ ಸುದ್ದಿ ಮಾಡ್ತಾ ಇದ್ದಂತೆ ಮೇಘಾಶ್ರೀ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಆರೋಪಿ ಮೇಘಾಶ್ರೀ ಮನೆ ಬಿಟ್ಟು ಎಸ್ಕೇಪ್ ಆಗಿದ್ದಾಳೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನೋಡಿ, ಸಾಕಷ್ಟು ಮಹಿಳೆಯರ ಪರವಾಗಿ ಕಾನೂನುಗಳಿದ್ದಾವೆ, ಮಹಿಳೆಯರಿಗೆ ಮಹಿಳಾ ಆಯೋಗ ಇದೆ. ಪುರುಷರು ತಾವು ಏನೇ ಮಾಡಿದ್ರು ಕೂಡ ಸಹಿಸ್ಕೊಂಡೇ ಇರಬೇಕಾ ಅಂದರೆ ಈ ಪ್ರಕರಣದಲ್ಲಿ ಇಲ್ಲ. ಪವರ್ ಟಿವಿ ಇದನ್ನು ಬಯಲು ಮಾಡಿದೆ. ನೋಡಿ, 30 ಲಕ್ಷ, 50 ಗ್ರಾಮ್ ಚಿನ್ನ, ಐಫೋನು ಎಲ್ಲವನ್ನೂ ಕೂಡ ಮೇಘಶ್ರೀ ಪೀಕಿದ್ಲಂತೆ. ಮಂಜುನಾಥ್ ವಿರುದ್ಧ ಸುಳ್ಳು ಆರೋಪ ಸಂಬಂಧ ದೂರು ಕೂಡ ದಾಖಲಾಗಿತ್ತು. ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಪರಾರಿ ಕೂಡ ಆಗಿದ್ದಾಳೆ. ಪವರ್ ಟಿವಿಗೆ ಈಗ ದೂರುದಾರ ಮಂಜುನಾಥ್ ಧನ್ಯವಾದವನ್ನು ತಿಳಿಸಿದ್ದಾರೆ. ಯಾಕಂದರೆ ಸಾಕಷ್ಟು ಪುರುಷರು ಇದೇ ಥರ ದೌರ್ಜನ್ಯಕ್ಕೊಳಗಾಗಿರ್ತಾರೆ, ವಂಚನೆಗೊಳಗಾಗಿರ್ತಾರೆ, ಮೋಸಕ್ಕೊಳಗಾಗಿರ್ತಾರೆ. ಪುರುಷರು ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ಕೂಡ ತಗೊಳ್ಳಲ್ಲ. ನೋಡಿ, ಇವ್ರು ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ, ಆದರೆ ಪೊಲೀಸ್ನವರು ಸರಿಯಾಗಿ ಆ ಕಂಪ್ಲೇಂಟನ್ನು ತೆಗೆದುಕೊಳ್ಳಲ್ಲ. ಆದರೆ ಮೇಘಶ್ರೀಗೆ ಆಲ್ರೆಡಿ ಒಂದು ಮದುವೆ ಆಗಿತ್ತು, ಎರಡನೇವನ್ನು ಕೂಡ ಮದುವೆಯಾಗಿ ಈತ ಮೂರನೇವರು. ಮಂಜುನಾಥ್ ಏನಿದಾರಲ್ಲ ಇವರು ಮೂರನೇವರು. ಇವರು ಯಾವುದೋ ಒಂದು ಜಾಬ್ ಸಂಬಂಧಪಟ್ಟಂಗೆ ದಾಖಲಾತಿಗಳನ್ನು ಕೇಳ್ತಾರಂತೆ. ದಾಖಲಾತಿಗಳಿಲ್ಲ, ಏನೂ ಇಲ್ಲ. SSLC ಮಾಡಿಕೊಂಡು ನಾನು MBA ಮಾಡಿದ್ದೀನೋ ಅಥವಾ ಗ್ರ್ಯಾಜುಯೇಟ್ ಮಾಡಿದ್ದೀನಿ ಅಂತ ಸುಳ್ಳು ಹೇಳ್ತಾರೆ. ಆದರೆ ಪವರ್ ಟಿವಿ ಮಾತ್ರ ಈಕೆಯ ಮುಖವಾಡವನ್ನು ಬಟಾಬಯಲು ಮಾಡಿದೆ. ಸೆಟಿ ಸರ್, ಪವರ್ ನ್ಯೂಸ್ ಅಂದ್ರೆ ಪವರ್ಫುಲ್ ಆಗಿರುತ್ತೆ. ನ್ಯಾಯ ಒಂದೇ, ಗಂಡಾಗ್ಲಿ ಹೆಣ್ಣಾಗ್ಲಿ ಈ BNS ಕಾಯ್ದೆಗಳು ದುರುಪಯೋಗ ಏನ್ ಮಾಡ್ತಾದ್ರೆ ಇವರ ಬಣ್ಣ ಬಯಲು ಮಾಡಿದ್ದು ಮೊದಲಿಗೆ ನಮ್ಮ ಪವರ್ ನ್ಯೂಸ್ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನನಗೊಂದು ವೇದಿಕೆ ಸೃಷ್ಟಿ ಮಾಡಿ ಸೋಮವಾರ ಆಹ್ವಾನ ಕೊಡ್ತಾರೆ. ಎಲ್ಲ ದಾಖಲಾತಿಗಳ ಸಮೇತ ಕಚೇರಿಗೆ ಬನ್ನಿ, ನೀವೇನೇನು ಓದಿದ್ದೀರಾ ಅದೇನು ಅಂತ. ಯಾಕೆಂದ್ರೆ ಪಾಪ ನೀವು ಬಹಳ ಕಾರ್ಯಕ್ರಮಗಳು ಇದ್ರೂ ಒಂದು ಅವಕಾಶ ಕೊಡ್ಲೇಬೇಕು. ಯುವಕರಿಗೆ ನೊಂದವ್ರಿಗೆ ಒಂದು ಕಾಯ್ದೆ, ಯಾಕೆಂದ್ರೆ ಇವ್ರಿಗೂ ಒಂದು ನ್ಯಾಯ ಒದಗಿಸ್ಬೇಕು ಅಂತ ಪಾಪ ನೀವು ಪ್ಯಾನೆಲ್ ಅಲ್ಲಿ ಕರೆದಾಗ ನಾನು 1 ಅವರ್ ಮುಂಚಿತವಾಗಿ ಬಂದೆ. ಈಗ ಏನಾಗಿದೆ, ನಾವು ಕೊಟ್ಟಿರ್ತಕ್ಕಂಥ ದೂರಿಗೆ 27ನೇ ತಾರೀಕು 27/12/2025 ದೂರು ಕೊಟ್ಟಿದೆ. ಯಾವುದೇ ರೀತಿಯಾದ ಕಾನೂನು ಕ್ರಮ ತಗೊಂಡಿರ್ಲಿಲ್ಲ. ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ರು. ಎಲ್ಲ ಒಂದು ಮಾಧ್ಯಮಗಳನ್ನ ದಿಕ್ಸೂಪಿಸ್ಬಿಟ್ಟಿದ್ರು. ಆ ಕರ್ನಾಟಕದ ಜನತೆಗೆ ಮನಸ್ಥಿತಿಯಲ್ಲಿ ಎಲ್ಲ ಒಂದು ತಪ್ಪು ಸಂದೇಶ ಮಾಡಿದ್ರು. ಏನಾಗಿದೆ, ಒಂದು ಹೆಣ್ಣು ಅಂದ್ರೆ ಒಂದು ಸಿಂಪತಿ ಕಾರ್ಡ್ ಅಂತ ಹೇಳಕ್ ಬಯಸ್ತೀನಿ. ಎಲ್ಲ ಒಂದ್ ಕಡೆ ಡೌರಿ ಹಾಕೋದು, ಇಲ್ಲ ಅಟೆಂಪ್ಟ್ ಟು ರೇಪ್ ಹಾಕೋದು. ಏನಾಗಿದೆ, ಆರೋಪ ರಹಿತವಾದಂತಹ ಆರೋಪಗಳು ಮಾಡಿದ್ರು. ಈ ಸಂದರ್ಭದಲ್ಲಿ ಘನಯುತ ನ್ಯಾಯಾಲಯಕ್ಕೆ ವಿಶೇಷ ಕೋಟಿ ಧನ್ಯವಾದಗಳನ್ನ ಹೇಳಿಕೆ ಬಯಸ್ತೀನಿ. ತನಿಖಾಧಿಕಾರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ಬಯಸ್ತೀನಿ. ಈ ಸಂದರ್ಭದಲ್ಲಿ ನನ್ನ ಜೊತೆಗೆ ನನ್ನ ಕುಟುಂಬದ ಸದಸ್ಯರಿಗೆ ನಿಂತಂತವ್ರು, ನಮ್ಮ ಕರ್ನಾಟಕದ ಜನತೆ ವಿಶೇಷವಾಗಿ ಅವರ ಕಾಮೆಂಟ್ಗಳ ಮೂಲಕ ಯಾವುದೇ ಆಗಿರ್ಬೋದು, ಈಕೆ ಫೇಕು 1, 2, 3 ಮದುವೆ ಆಗಿರ್ತಕ್ಕಂಥವಳು, ಈಗ ನ್ಯಾಯವನ್ನು ಒದಗಿಸ್ಕೋಬೇಕು. ಎಲ್ಲ ತಾಯಂದ್ರು, ಎಲ್ಲ ಅಕ್ಕ ತಂಗಿರು, ಅಣ್ಣ ತಮ್ಮಂದಿರಿಗೆ ಈ ಸಂದರ್ಭದಲ್ಲಿ ನನಗೆ ನ್ಯಾಯಕ್ಕೆ ಸಿಕ್ಕಂತ ಜಯ ಅಂತ ಹೇಳಿಕೆ ಬರೆಸ್ತೀನಿ. ಹೌದು, ದಾಖಲಾತಿಗಳು ನೋಡಿದೀನಿ. ಈಗ ನೋಡಿ, ಆಕೆ ವಿರುದ್ಧ ನಾನ್ ಬೇಲೇಬಲ್ ಯಾಕೆಂದ್ರೆ ಆಗಿದೆ, FIR ಬುಕ್ ಆಗಿದೆ. ನೋಡಿ, ಆಕೆ ತಂದೆ ಹಾಗೂ ತಾಯಿಯ ವಿರುದ್ಧ, ಯಾಕೆಂದ್ರೆ ಇವರೇ ಉತ್ತೇಜನ ಕೊಟ್ಟಿದ್ದಾರೆ ಅಂತ ದಾಖಲಾತಿಗಳಿಂದ ಪ್ರೂವ್ ಆಗಿರೋದಕ್ಕೆ ನಾನ್ ಬೇಲೇಬಲ್ ಆಗಿದೆ. ಕ್ರಿಮಿನಲ್ ಅಫೆನ್ಸ್ ಅಂತ ಆಗಿದೆ. ಕ್ರಿಮಿನಲ್ ಅಫೆನ್ಸ್ ಆದ ಕಾರಣ ಈಕೆ ತಾಯಿಗಳು ಅಪ್ಸ್ಕೊಂಡ್ ಆಗಿದ್ದಾರೆ. ಫೋನ್ ನಂಬರ್ಸ್ ಎಲ್ಲ ಸ್ವಿಚ್ ಆಫ್ ಆಗಿದೆ. ಈಗ ಮುಂದಿನ ದಿನಗಳಲ್ಲಿ ಇನ್ನ 2 ಆರೋಪಿಗಳಿದ್ದಾರೆ. ಆರೋಪಿಗಳಲ್ಲಿ ಕುಟ್ಟಿ ಅಲಿಯಾಸ್ ಕುಮಾರ್, ನನಗೆ ಕೊಲೆ ಬೆದರಿಕೆ ಹಾಕಿದಂತ ವ್ಯಕ್ತಿನ ADR ಅಲ್ಲಿ ಮಾಡ್ತಾ ಇದಾರೆ. ಯಾಕೆಂದ್ರೆ ಧ್ವನಿ ಪರೀಕ್ಷೆ ಎಲ್ಲ ಕನ್ಫರ್ಮ್ ಆಗಿದ ತಕ್ಷಣ ಆತ್ಮ ವಿರುದ್ಧ ಕಠಿಣ ಕ್ರಮ ತಗೊಂತೀನಿ ಅಂತ